ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಈಗ ನಾವು ಮಾತಾಡುವಂಥ ವಿಷಯಗಳು ವಿಶೇಷವಾಗಿ ಒಂದಿಷ್ಟು ಸರ್ಕಾರ ಪರ ಇದ್ದಂಥ ಮೋದಿಯವರ ಪರ ಇದ್ದಂತಹ ಜನ ಇದನ್ನು ಒಪ್ಪಲಿಕ್ಕಿಲ್ಲ. ಆದರೆ ವಾಸ್ತವದ ಮೇಲೆ ನಾವು ಮಾತಾಡಬೇಕಾಗಿದೆ. ನಿಜವಾಗಿಯೂ ನಾವು ಆರ್ಥಿಕವಾಗಿ ಭಾಳ ಅಭಿವೃದ್ಧಿ ಆಗ್ತಾ ಇದ್ದೀವ, ಎಲ್ಲರಿಗೂ ಉದ್ಯೋಗ ಕೊಡುವಂಥ ಹಂತಕ್ಕೆ ಬಂದಿದ್ದೀವ, ನಮ್ಮ ರಾಷ್ಟ್ರ ಭಾಳ ಮುಂದಕ್ಕೆ ಬಂದದ. ಇವತ್ತಿನ ವಿವರಣೆ ಕೊಡ್ತಿರ್ತಾರೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಹೋಗಿಬಿಟ್ಟದ, 25 ಕೋಟಿ ಜನ ಬಡವರು ನಾವು ಏನಪ್ಪ ಅಂದ್ರೆ ಶ್ರೀಮಂತಿಗೆ ತಂದೀವಿ, ಮಧ್ಯಮ ವರ್ಗಕ್ಕೆ ತಂದೀವಿ, ಏನೇನೋ ಇವತ್ತು ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಸಂಬಂಧ ಇಲ್ಲದಂಥದ್ದು. ಸಾಲದ ಬಗ್ಗೆ ಆಗಿರ್ಬೋದು, ರಿಟರ್ನ್ ಅಪ್ ಬಗ್ಗೆ ಆಗಿರ್ಬೋದು, ವೇವ್ ಅಪ್ ಬಗ್ಗೆ ಆಗಿರ್ಬೋದು, ಹೇಳಿಕೆಗಳು ಇಲ್ಲ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳುವಂಥದ್ದು, ಬ್ಯಾಂಕ್ಗಳ ಮೂಲಕ ಲೋನ್ಗಳು ಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದು ಆಗಿರ್ಬೋದು, ಮುದ್ರಾ ಲೋನ್ ಅಂತ ನಾವು 50 ಕೋಟಿ ಜನರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿಕೆಗಳಾಗಿರ್ಬೋದು. ಇವೆಲ್ಲ ಆಧಾರಗಳೇನು ಅಂತ, ಯಾಕಂತಂದ್ರೆ ಈಗ ಎಲ್ಲಿ ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ, ಯಾರಿಗೂ ಮುಟ್ಟಿದ್ದೀರಿ ಇವರಿಗೆ ಸ್ಪಷ್ಟ ಇಲ್ಲ. 50 ಕೋಟಿ ಜನಕ್ಕೆ ನಾವು ಮುದ್ರಾ ಲೋನ್ ಕೊಟ್ಟಿದ್ದೀವಿ ಹೇಳುವಂಥದ್ದು. ಸರ್ಕಾರ ಒಟ್ಟಿನಲ್ಲಿ ಇತ್ತೀಚಿನ ಒಂದರಿಗಿಂತ ಒಂದು ಸುಳ್ಳು ಹೇಳೋದು ಮಾಡ್ತಾಯಿದೆ ಅನ್ನುವಂಥದ್ದು. ಅದಕ್ಕೆ ಇತ್ತೀಚಿನ ವರದಿಗಳು, ಅದರಲ್ಲೂ IMF ಸ್ಪಷ್ಟವಾಗಿ ಹೇಳ್ತಾ ಇದೆ, ಡೆವಲಪ್ಮೆಂಟ್ ಅನ್ನೋದು ಇಲ್ಲ ಈ ದೇಶದ್ದು ಅನ್ನುವಂಥ ವರದಿಯನ್ನು ಕೊಡ್ತಾ ಇದೆ. ಆದರೆ ನಮ್ಮ ವರದಿ, ನಮ್ಮ ಸರ್ಕಾರ ಇಲ್ಲ, ನಮ್ಮ ಡೆವಲಪ್ಮೆಂಟ್ ಅದ, ಇವತ್ತೆಲ್ಲ ಉದ್ಯೋಗ ಸೃಷ್ಟಿಯಾಗ್ಯದವ, ಬೆಳೆದದ, ನಾವು ಹೋರಾಟ ಮಾಡ್ತಾಯಿದ್ದೀವಿ, ಜನರಿಗೆ ಅನುಕೂಲ ಮಾಡ್ತಾಯಿದ್ದೀವಿ, ಮಾಡಿದ್ದೀವಿ ಅನ್ನೋ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲೇ IMF ಕೊಡೋ ಒಂದು ವಿವರಣೆಗೆ ಇಲ್ಲಿ NCLT ಆಗಿರ್ಬೋದು ಅಥವಾ ಇಲ್ಲಿಯ ಈ ಸರ್ಕಾರಿಯ ಘೋಷಣೆಯ ಮೂಲಗಳಾಗಿರ್ಬೋದು, ಇವೆಲ್ಲ ಒಂದಕ್ಕೊಂದು ತದ್ವಿರುದ್ಧ.